ಡಾರ್ಲಿಂಗ್ಸ್, ಈ ಸ್ಟೋರಿ ನಮ್ ಫಾಲೋವರ್ಸ್ ಅಲ್ಲೇ ಒಬ್ರದು, ಹೇಳ್ತೀನಿ ಕೇಳಿ. ಗಂಡ ಡೈಲಿ ಆಫೀಸ್ಗೆ ಹೋಗ್ತಿರ್ತಾನೆ. ಅವನು ಹೋದ್ಮೇಲೆ ಹೆಂಡತಿ ಪಕ್ಕದ ಮೇಲೆ ಅಂಕಲ್ ಜೊತೆ ಚೋದ್ರು ಬಿಲ್ಲಿ ಚಕ್ಕಂದ ಇಟ್ಕೊಂಡಿರ್ತಾಳೆ. ಬಟ್ ಗಂಡಂಗೆ ಇದು ಯಾಕೋ ಸರಿ ಬರ್ತಿಲ್ಲ ಅಂತ ಒಂದು ದಿನ ಡೌಟ್ ಬಂದು ಆಫೀಸ್ಗೆ ಹೋಗಿ ಮತ್ತೆ ವಾಪಸ್ ಬರ್ತಾನೆ. ಇವರಿಬ್ರು ರೆಡ್ ಹ್ಯಾಂಡೆಡ್ ಆಗಿ ಸಿಗಾಕೋತಾರೆ. ಗೊತ್ತಾದ ತಕ್ಷಣ ಅಂಕಲ್ ಗಂಡನ್ ಕಾಲ್ ಮೇಲೆ ಬಿದ್ದು, ನಾನಿನ್ನ ನಿನ್ನ ಹೆಂಡತಿ ಸವಾಸಕ್ ಬರಲ್ಲ, ತಪ್ಪಾಯ್ತು, ನನ್ನ ಬಿಟ್ಬಿಡು ಅಂತ ಬೇಡ್ಕೊಂತಾನೆ. ಆದ್ರೆ ಹೆಂಡತಿಗೆ ಅವಳು ತಪ್ಪು ಮಾಡಿದೀನಿ ಅನ್ನೋ ಫೀಲಿಂಗ್ಸೇ ಇಲ್ಲ. ಕಾಲ್ ಮೇಲೆ ಬಿದ್ದಿರೋ ಅಂಕಲ್ ನ ಹಿಂದೆ ಹೇಳ್ಕೊಂಡು, ಹೌದು ಏನಿವಾಗ ಏನು ಹೊಡಿತೀಯಾ, ಸಾಯಿಸ್ತೀಯಾ, ನೀನ್ ನನಗೆ ಹೊಡೆದ್ರೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ, ನೀನು ವರದಕ್ಷಿಣೆಗೋಸ್ಕರ ಹಿಂಸೆ ಕೊಡ್ತಿದ್ಯಾ, ಮತ್ತೆ ನೀನು ಗಂಡಸೇ ಅಲ್ಲ, ನಾಮರ್ದ ಚೊಕ್ಕ ಅಂತ ನಾನು ಪ್ರೂವ್ ಮಾಡ್ತೀನಿ ಅಂತ ಹೇಳ್ತಾಳೆ. ಡಾರ್ಲಿಂಗ್ಸ್, ಇವಾಗ ನೀವೇ ಹೇಳಿ, ಇಂಥ ಮಹಾನ್ ಭಾವಿ ಮೆಜೆಸ್ಟಿಕ್ ಸೂಳೆಗಳಿಗೆ ಏನ್ ಮಾಡ್ಬೇಕು ಅಂತ. ಡಾರ್ಲಿಂಗ್ಸ್, ನಾನು ಸೀರಿಯಸ್ ಆಗಿ ಇಂಥ ಸೀಮೆಗಿಲ್ದೇ ಇರೋ ಸೂಳೆಗಳಿಗೆ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ಏನಂದ್ರೆ, ನನಗ್ ಗೊತ್ತು ನೀವು ಒಬ್ಬನ್ ಜೊತೆ ಸ್ಯಾಟಿಸ್ಫೈ ಆಗಲ್ಲ ಅಂತ. ನಿಮಗೆಲ್ಲ ಈ ಗ್ಯಾಂಗ್ ಬ್ಯಾಂಗ್, ಥ್ರೀಸಮ್ ಇಲ್ಲ ಫೈಸಮ್ ಇದೆಲ್ಲ ನಿಮ್ ಜೊತೆಗೆ ಸಂಬಂಧಪಟ್ಟಿದ್ದು ಅನ್ಸುತ್ತೆ. ಮತ್ತೆ ಇನ್ನೊಂದೇನ್ ಗೊತ್ತಾ, ಬೇಕಿದ್ರೆ ನಿಮ್ ಗಂಡನೇ ಬಂದು ನನ್ ಫ್ರೆಂಡ್ ಕೂಡ ಇದಾನೆ, ಬರ್ತಾನೆ, ಎಲ್ಲ ಸೇರಿ ಎಂಜಾಯ್ ಮಾಡೋಣ, ರೆಡಿ ಆಗು ಅಂದ್ರೆ ನೀನು ಓಕೆ ಅಂತೀಯ 100%, ನಾನ್ ಗ್ಯಾರಂಟಿ. ಹಂಗೆ ಡಾರ್ಲಿಂಗ್ಸ್, ನಿಮಗೆ ಒಂದ್ ಮಾತು, ನೀನು ಯಾರ ಜೊತೆ ನಿನ್ ದುಡ್ಡು ಕಷ್ಟ ಟೈಮ್ ನ ವೇಸ್ಟ್ ಮಾಡ್ತಿದ್ಯಾ ನೋಡು, ಅದರ ಮಾರ್ಕೆಟ್ ವ್ಯಾಲ್ಯೂ ಜಸ್ಟ್ 1000 ರೂಪೀಸ್ ಅಷ್ಟೇ. ನೋಡು ಡಾರ್ಲಿಂಗ್, ಕಂಡ ಕಲ್ಲಿನ ಮೇಲೆ ಕೂರೋಕ್ ಹೋಗ್ಬೇಡ, ಅದು ದೇವ್ರ ಕಲ್ಲು ಆಗಿರ್ಬಹುದು. ಹಂಗೆ ಕಂಡ ಹುಡುಗಿರ್ನ ಪ್ರೀತಿ ಮಾಡಕ್ಕೆ ಹೋಗ್ಬೇಡ, ಅವಳು ನಮ್ ಡಾರ್ಲಿಂಗ್ಸ್ ಲೆಜೆಂಡ್ಸ್ ಜಲ್ದಿ ಅರ್ಥ ಮಾಡ್ಕೋತಾರೆ ಬಿಡು.